ನಮಗೆ ಬಿಜೆಪಿಯವರು ಟೀಕೆ ಮಾಡಿದ್ರು, ವಿರೋಧ ಪಕ್ಷದವರು. ಪ್ರಜಾಪ್ರಭುತ್ವದಲ್ಲಿ ಟೀಕೆ ಸಹಜ, ಆದರೆ ಆರೋಗ್ಯಕರ ಟೀಕೆಗಳನ್ನ ಮಾಡಬೇಕಲ್ಲ, ಮತ್ತೆ ಸತ್ಯಕ್ಕೆ ಹತ್ತಿರವಾದಂಥ ಟೀಕೆಗಳನ್ನ ಮಾಡಬೇಕು. ಏನ್ ಟೀಕೆ ಮಾಡಿದ್ರು ಅಂತಂದ್ರೆ, ಈ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ಕೊಡಕ್ಕಾಗಲ್ಲ, ಅಭಿವೃದ್ಧಿ ಕೆಲಸಗಳಿಗೆಲ್ಲ ದುಡ್ಡಿರಲ್ಲ ಅಂತೇಳಿ ಟೀಕೆ ಮಾಡಿದ್ರು. ನಾವು ಈಗ ಜಾರಿ ಮಾಡಿದ್ದೀವಿ, ಅಭಿವೃದ್ಧಿ ಕೆಲಸಗಳು ಕೂಡ ನಿಂತಿಲ್ಲ. ನಂಬರ್ 1. ನಂಬರ್ 2, ಆಮೇಲೆ ಜಾರಿ ಕೊಟ್ಟ ಮೇಲೆ ಚುನಾವಣಾ ಸಂದರ್ಭದಲ್ಲಿ ಇನ್ನೊಂದು ಆರೋಪ ಮಾಡಿದ್ರು. ಅದೇನಪ್ಪ ಆರೋಪ ಅಂತಂದ್ರೆ, ಪಾರ್ಲಿಮೆಂಟ್ ಎಲೆಕ್ಷನ್ ವರೆಗೆ ಕೊಡ್ತಾರೆ, ಆಮೇಲೆ ನಿಲ್ಲಿಸ್ಬಿಡ್ತಾರೆ. ನಾನು ಅನೇಕ ಸಭೆಗಳಲ್ಲಿ ಹೇಳಿದ್ದೀನಿ, ಈಗಲೂ ಹೇಳ್ತೀನಿ, ಯಾವ ಕಾರಣಕ್ಕೂ ಕೂಡ ಜನ ನಮಗೆ ಆಶೀರ್ವಾದ ಮಾಡಿ 5 ವರ್ಷದವರೆಗೆ ಕಳಿಸಿದ್ದಾರೆ, ಅಲ್ಲಿವರೆಗೂ ಕೂಡ ಈ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಕೊಡ್ತೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.